ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಸೊ ಈಗ ನಿನ್ನೆಯ ಸಂಚಿಕೆಯಲ್ಲಿ ಶಾರದಾ ಮನೆಗೆ ಬಂದಿದ್ಲು. ಸೊ ಮನೆಗೆ ಬಂದಾದ ಮೇಲೆ ಏನಾಯ್ತು ಅಂತೇಳಿ ಇವತ್ತು ನೋಡೋಣ. ಸೊ ಹಾಗೇನೆ ಈ ಮಾನಸ್ವಿನಿ ಬೇರೆ ಅಶ್ವಿನಿ ಮಾನಸ್ವಿನಿ ಅಂತ ಹೇಳ್ಕೊಂಡು ಮನೆಗ್ ಬಂದಿದ್ದಾಳೆ. ಸೊ ಇಲ್ಲಿ ಒಂದ್ ಕಡೆ ದೇವಿಯಾನಿ ಕೂಡ ಡೀಲ್ ಕೊಟ್ಟಿದ್ದಾಯ್ತು. ಸೊ ಎಲ್ಲ ಮುಗ್ದಿದ್ದಾಯ್ತು. ಸೊ ಇನ್ನು ಮುಂದೆ ಏನ್ ನಡೆಯುತ್ತೆ ಅಂತೇಳಿ ನೋಡ್ಬೇಕಾಗುತ್ತೆ. ಅವ್ರಿಗಿನ್ನ ನೆನಪು ಬರೋದು ಮತ್ತೆ ಮಾನಸ್ವಿನ ಭೂಮಿಕಾ ಮಾನಸ್ವಿನಿ ಅನ್ನೋದು ಗೊತ್ತಾಗೋದು ಇದೆಲ್ಲ ತುಂಬಾನೇ ಇದೆ. ಇನ್ನ ಅದನ್ನೆಲ್ಲ ದಿನನಿತ್ಯ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇಲ್ಲಿ ದೇವಿಯಾನಿ ಭದ್ರನ್ಗೆ ಫೋನ್ ಮಾಡಿರ್ತಾಳೆ. ಫೋನ್ ಮಾಡ್ಬಿಟ್ಟು ಆ ಅಂದ್ರೆ ಭದ್ರನೇ ಫೋನ್ ಮಾಡ್ಬಿಟ್ಟು ಕೇಳ್ತಾ ಇರ್ತಾನೆ, ಮೇಡಮ್ ಸಾರಿ ಮೇಡಮ್, ನಮ್ ಕಡೆಯಿಂದ ಆಗಿರೋ ತಪ್ಪು, ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಮೇಡಮ್ ಅಂತ ಕೇಳಿದಾಗ, ನೀನೇನು ಮಾಡ್ಬೇಡಪ್ಪ, ಒಂದೆರಡು ಕತ್ತೆಗಳನ್ನ ತಗೊಂಡೋಗಿ ಕಾದ್ಬಿಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಭದ್ರ, ಮೇಡಮ್ ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್, ಗಾಡಿ ಪ್ರಾಬ್ಲಮ್ ಆಗ್ಬಿಟ್ಟು ಈ ರೀತಿ ಎಲ್ಲ ಆಗೋಯ್ತು, ನಮ್ಮ ಹುಡುಗರು ಬೇರೆ ಚಳಿಲಿ ಇದ್ರಲ್ವಾ, ಸೊ ಹಾಗಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಮಲ್ಕೊಂಡಿದ್ರು ಅಂತ ಅಂದಾಗ, ನಿಮ್ ಹುಡುಗರು ಒಂದೇ ಅಲ್ಲ, ನೀನ್ ಕೂಡ ಕುಡಿದು ಚೆನ್ನಾಗಿ ಮಲ್ಗಿದ್ದೆ, ಅದ್ ನಾನು ಕೂಡ ನೋಡ್ದೆ ಕಣ್ಣಾರನೆ ಅಂತೇಳಿ ದೇವಿಯನಿ ಹೇಳ್ತಾಳೆ. ಮೇಡಮ್ ಇದೊಂದ್ಸರಿ ಕ್ಷಮಿಸ್ಬಿಡಿ ಮೇಡಮ್ ಅಂತೇಳಿ ಬೇಡ್ಕೋತಾ ಇರ್ತಾನ ಅವನು. ಇಲ್ಲಿ ಒಂದ್ ಕಡೆ ನಜ್ಜಿ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಸೊ ಇನ್ನ ಸರಿ ಆಯ್ತು, ನನ್ಗೆ ಈ ಟೈಮಲ್ಲಿ ಏನು ಯೋಚನೆಗಳು ಬರ್ತಾ ಇಲ್ಲ, ಫೋನ್ನ ಇಟ್ಬಿಡು, ನಾನು ಮತ್ತೆ ಮಾಡ್ತೀನಿ ಫೋನ್ ಅಂತ ದೇವಿಯನಿ ಕಟ್ ಮಾಡ್ತಾಳೆ ಫೋನ್. ಮತ್ತಿಲ್ಲಿ ನಚ್ಚಿ ಮಾತಾಡ್ತಿರೋದನ್ನ ನೋಡಿ ಬಂದು, ಕಂದ ನಿನ್ನ ಹತ್ರ ಪ್ರಶ್ನೆಗಳನ್ನ ಕೇಳ್ಬೇಕು ನಾನು ಅಂತ ಅಂದಾಗ, ಹೇಳಿ ಎತ್ತೆ ಅಂತೇಳಿ ನಚ್ಚಿ ಹೇಳ್ತಾನೆ. ಆಗ ಈ ಈ ತರ ಆಗಿದಾರಲ್ವಾ ಅಕ್ಕ, ಅಂದ್ರೆ ಶಾರದಾ ಅಕ್ಕ, ಅವ್ರಿಗೆ ಯಾಕೆ ಈ ರೀತಿ ಆಗಿದೆ, ಏನಾಗಿದೆ ಅಂತ ಏನಾದ್ರು ಗೊತ್ತಾಗ್ತಿದ್ಯಾ ಕಂದ ನಿನ್ಗೆ ಅಂತ ದೇವಿಯನಿ ವಿಚಾರಿಸ್ಕೊಳ್ತಾ ಇದ್ದಾಳೆ. ಸೊ ನಚ್ಚಿ ಇದ್ಕೊಂಡು ಹೇಳ್ತಾನೆ, ಅತ್ತೆ ಅದೇನ್ ಗೊತ್ತಾ, ಅವ್ರಿಗೆ ಯಾರು ನೆನ್ಪಾಗ್ತಿಲ್ಲ ಅಂತಂದ್ರೆ ಹಳೆ ನೆನ್ಪೆಲ್ಲ ಮರ್ತೋಗಿದ್ದಾರೆ ಅಂತ ಅಂದಾಗ, ಮತ್ತೆ ಬರೋ ಚಾನ್ಸಸ್ ಇದೆಯಾ ಅಂದಾಗ, ನೋಡ್ಬೇಕು ಅತ್ತೆ, ಅವ್ರಿಗೆಲ್ಲ ಟೆಸ್ಟ್ಗಳು ಮಾಡ್ಬಿಟ್ಟು ಅದು ಬರೋ ಚಾನ್ಸಸ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳಿ ಹೊರಟೋಗ್ತಾನೆ. ಸೊ ಇನ್ನೊಂದ್ ಕಡೆ ಇಲ್ಲಿ ಕೂತಿರ್ತಾರೆ, ಅಂದ್ರೆ ಅಶ್ವಿನಿನು ಶಾರದಾ ಶ್ರವಣ್, ಅಲ್ಲಿಗೆ ಎಲ್ರು ಕೂಡ ಬರ್ತಾರೆ. ಎಲ್ರು ಬಂದ ತಕ್ಷಣ ಆ ಅವ್ರನ್ನ ರೂಮಿಗೆ ಕರ್ಕೊಂಡೋಗಿ ರೆಸ್ಟ್ ಮಾಡಿಸ್ಬೇಕಂತ ಅಶ್ವಿನಿ ಅನ್ಕೋತಾ ಇರ್ತಾಳಲ್ವಾ. ಸೊ ಆ ಟೈಮಲ್ಲಿ ಅವಳು ಕಂಫರ್ಟಬಲ್ ಆಗಿ ಇರೋದಿಲ್ಲ ಶಾರದಾ ಯಾರ ಹತ್ರ, ಅಶ್ವಿನಿ ಹತ್ರ. ಸೊ ಹಾಗಾಗಿ ಇಲ್ಲಿ ಸಂಗೀತ ಇಟ್ಕೊಂಡು ಮತ್ತೆ ರೂಮಿಗೆ ಹೋಗಿ ರೆಸ್ಟ್ ಮಾಡ್ಬೇಕು ಅಂತಂದ್ರೆ, 21 ವರ್ಷದಿಂದ ಒಂದು ರೂಮ್ನ ಅಂತ ಅವಳಿಗೋಸ್ಕರನೇ ಬಿಟ್ಟಿದ್ವಿ ನಾವು ಶಾರದಾಗೋಸ್ಕರ, ಸೊ ಅದೇ ರೂಮಲ್ಲೇ ಕರ್ಕೊಂಡೋಗಿ ಮಲಗಿಸ್ಬೇಕು ಅಂತ ಕೂಡ ಹೇಳ್ತಾರೆ. ಹಾಗೆ ಮಾಡಿದ ತಕ್ಷಣ ಸರಿ ಆಯ್ತು, ಹಾಗಾದ್ರೆ ಅದೇ ರೂಮಲ್ಲೇ ಮಲಗ್ಸೋಣ ಅಂತ ಕರ್ಕೊಂಡು ಹೋಗ್ಬೇಕಾದಾಗ, ಅಶ್ವಿನಿ ಜೊತೆಗೆ ಶಾರದಾ ಹೋಗ್ತಾರಲ್ಲ, ಆವಾಗ ಅಜಿತ್ತು ನೀನೇ ಕರ್ಕೊಂಡು ಹೋಗು ಭೂಮಿ, ನಿನ್ ಜೊತೆಗೆ ಇಟ್ಕೋ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಶ್ವಿನಿ ಬರ್ತಾಳೆ. ಸೊ ಅಲ್ಲ ಸಾರಿ, ಭೂಮಿಕಾ ಬರ್ತಾಳೆ. ಅಲ್ಲಿ ದೇವಿಯನಿ ಎದುರಿಗೆ ಬಂದ ತಕ್ಷಣ ಅವಳಿಗೆ ಶೂಟ್ ಮಾಡಿರೋದಾಗಿರ್ಬೋದು, ಆ ದೇವಿಯನಿ ಆ ಮಗು ಮತ್ತೆ ಶಾರದಾ ಓಡೋಗಿರೋದಾಗಿರ್ಬೋದು, ಪ್ರತಿಯೊಂದು ನೆನ್ಪು ಮಾಡ್ಕೋತಾಳೆ ಯಾರು, ಶಾರದಾ. ಅವಾಗ ಹಿಂದೆ ಹೋಗಿ ಹೊಚ್ಕೋತಾಳೆ, ಯಾರಿಗೆ, ಭೂಮಿಗೆ ಎದ್ರುಕೊಳ್ತಾಳೆ ಒಟ್ಟಿ ದೇವಿಯನಿ ನೋಡಿ. ದೇವಿಯನಿ ನೋಡಿ ಎದ್ರುಕೊಂಡ ತಕ್ಷಣ, ಅಕ್ಕ ಯಾಕಕ್ಕ ಎದ್ರುಕೊಳ್ತೀಯಾ, ನಾನಕ್ಕ ನಿನ್ ತಂಗಿ ಅಂತ ದೇವಿಯನಿ ಮತ್ತೆ ಹತ್ತತ್ರ ಹೋಗ್ತಾ ಇರ್ತಾಳೆ. ಸೊ ಆದ್ರೂ ಕೂಡ ಎದ್ರುಕೊಳ್ತಲೇ ಇರ್ತಾಳೆ. ಇನ್ನು ಎದ್ರುಕೊಂಡ ತಕ್ಷಣ ಏನ್ ಮಾಡ್ಬೇಕಾಗುತ್ತೆ, ಏನು ಮಾಡಕ್ಕಾಗೋದಿಲ್ವಾ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಅಜಿತ್ಗೆ ಒಂದ್ ಡೌಟ್ ಬರುತ್ತೆ. ಸೊ ಡೌಟ್ ಬಂದ ತಕ್ಷಣ ಇನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಅಶ್ವಿನಿಗೆ ಉರ್ಗ್ ಬೀಳ್ತಾಳೆ, ಇಲ್ಲಿ ಒಬ್ಳೆ ಒಂಟಿಯ ನಿಂತಿರ್ತಾಳೆ, ಅವರೆಲ್ಲ ರೂಮಿಗೆ ಕರ್ಕೊಂಡು ಹೋದಾದ್ಮೇಲೆ. ಸೊ ಅವಳಿಗೋಸ್ಕರ ಒಂದು ಅರೇಂಜ್ ಮಾಡಿರ್ತಾರಲ್ಲ ರೂಮ್ನ, ಆ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಆ ರೂಮಿಗೆ ಕರ್ಕೊಂಡು ಹೋದ ತಕ್ಷಣ ಫೋಟೋ ಹಾಕಿರ್ತಾರಲ್ವಾ, ಇವಳ್ದುನು ಮಗಳದುನು ಶ್ರವಣ್ದು, ಆ 3 ಫೋಟೋನ ನೋಡ್ಬಿಟ್ಟು ಕೈನ ಹಿಂಗ್ ಇಡ್ತಾಳೆ ಯಾರು, ಶಾರದಾ. ಆ ಫೋಟೋನ ನೋಡಿ ಗುರ್ತು ಹಿಡಿಯ ಒಂಥರ ಸ್ಮೈಲ್ ಬರುತ್ತೆ. ಸೊ ನಗ್ತಾ ಇರ್ತಾಳೆ. ನಕ್ಕಿದ ತಕ್ಷಣ ಇವಳೇನ್ ಮಾಡ್ತಾಳೆ, ಅಶ್ವಿನಿ ಹೋಗಿ ಇಟ್ಕೋತಾಳೆ ಅವ್ರ ಅಮ್ಮನ. ಹಿಡ್ಕೊಂಡ ತಕ್ಷಣ ಭೂಮಿಕನ್ನ ಆ ಭೂಮಿಕಾ ಬಂದ್ಬಿಟ್ಟು ಮತ್ತೆ ಹಿಡ್ಕೋತಾಳೆ, ಒಟ್ಟಿ ಕೈ ಕೊಸರಾಡ್ತಾಳೆ. ಅಶ್ವಿನಿ ಬಂದ ತಕ್ಷಣ ಶಾರದಾ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಇವಾಗ ದೇವಿಯನಿ ಕೂಡ ಹತ್ರ ಹೋದ ತಕ್ಷಣ ಅವ್ರು ಎದ್ರುಕೊಳ್ತಾರೆ. ಮತ್ತಿಲ್ಲಿ ಶ್ರವಣ್ ಇದ್ಕೊಂಡು, ಯಾಕಮ್ಮ ಶಾರದಾ, 21 ವರ್ಷದಿಂದ ನಿನ್ನ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ, ನಿನ್ನ ಜೊತೆ ನಾನು ಮಾತಾಡ್ಬೇಕಂತ ಕಾಯ್ತಾ ಇದ್ದೀನಿ, ನಿನ್ ಗಂಡ ನಾನು, ನನ್ ಜೊತೆ ಕೂಡ ಈ ರೀತಿ ಮಾತಾಡ್ತಿಲ್ವಲ್ಲ, ಯಾಕೆ ನೀನು ಅಂತೇಳಿ ಶ್ರವಣ್ ತುಂಬಾ ಬೇಜಾರದಿಂದ ಶಾರದಾನ ಕೇಳ್ತಾನೆ. ಅವಳೇನು ರೆಸ್ಪಾನ್ಸೇ ಮಾಡ್ತಾ ಇರಲ್ಲ, ಏನು ಮಾತಾಡ್ತಾನೂ ಇರಲ್ಲ. ಅವಾಗ ತುಂಬಾ ಬೇಜಾರಾಗುತ್ತೆ. ಅವಾಗ ದೊಡ್ಡ ಸಾಹೇಬ್ರೆ, ನೀವ್ ಬೇಜಾರ್ ಮಾಡ್ಕೊಬಿಡಿ ಸಾಹೇಬ್ರೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಭೂಮಿ ಹೇಳ್ತಾಳೆ.
ಶಾರದಾ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೈ ಮುಗಿತಾನೆ ಶ್ರವಣ್. ಮತ್ತೆ ಸಂಗೀತ ಇದ್ಕೊಂಡು ಯಾಕೋ ಇಷ್ಟೊಂದು ಎಮೋಷನ್ ಆಗ್ತೀಯಾ, ಸಮಾಧಾನ ಮಾಡ್ಕೊಳ್ಳೋ ಅಂತ ಸಂಗೀತ ತಮ್ಮನ್ಗೆ ಹೇಳ್ತಾಳೆ. ಸೊ ಇನ್ನ ಅವಳು ಮನ್ಸ್ಕೋಬೇಕು, ಏನಾದ್ರು ಮಾಡಿ ರೆಸ್ಟ್ ಮಾಡ್ಬೇಕು ಅಂತೇಳಿ ಎಲ್ರು ಕೂಡ ರೂಮಿಗೆ ಕರ್ಕೊಂಡ್ ಬಂದಾಗ ತುಂಬಾ ಹೆದರ್ಕೋತಾಳೆ. ದೇವಿನ ಹತ್ರಕ್ ಬರಂಗೆ ಇಲ್ಲ, ಹತ್ರಕ್ ಬಂದ್ರೆ ಸಾಕು ಹೆದರ್ಕೊಳ್ತಾ ಇರ್ತಾಳೆ. ಅವಾಗ ಎಲ್ಲೋ ಒಂದ್ ಕಡೆ ಅಜಿತ್ನ್ಗೆ ಮೊದ್ಲೇ ಪೊಲೀಸ್ ಅವನು, ಒಂಚೂರು ಡೌಟ್ ಬರುತ್ತೆ. ಸೊ ಇನ್ನೆಲ್ಲ ಆದ್ಮೇಲೆ ಇಲ್ಲಿ ಒಂದ್ ಕರ್ಕೊಂಡ್ ಬಂದು ನಚ್ಚಿ ಟೆಸ್ಟ್ ಮಾಡ್ತಾ ಇರ್ತಾನೆ. BP ಅದೆಲ್ಲ ಟೆಸ್ಟ್ ಮಾಡ್ಬೇಕಾದಾಗ ಅದಕ್ಕೆ BP ನಾರ್ಮಲ್ ಆಗಿದೆ. ಸೊ ಒಂದೇ ಒಂದು ನಿಮ್ಗೆ ಹೇಗಿದೆಯೋ ಅದೇ ರೀತಿ ಇವ್ರಿಗೆ ಕೂಡ ಇದೆ ಅಂತ ಹೇಳ್ತಾನೆ. ಸೊ ಸಂಗೀತ ಇಟ್ಕೊಂಡು ಮತ್ತೆ ಹೇಗೋ ಈಗ ನಚ್ಚಿ ಅಂದಾಗ, ಅಮ್ಮ ಏನಿಲ್ಲಮ್ಮ, ಈಗ ಡಾಕ್ಟರ್ ಇದಾರಲ್ಲ ನನ್ಕಿನ್ನ ಸೀನಿಯರು, ಅವ್ರ ಹತ್ರ ತಗೊಂಡೋಗಿ ರಿಪೋರ್ಟ್ನೆಲ್ಲ ತೋರಿಸ್ತೀನಿ, ಅವ್ರು ಏನ್ ಹೇಳ್ತಾರ ಅದನ್ನ ಕರ್ಕೊಂಡ್ ಬಂದು ಸೊ ಇಲ್ಲೇ ಹೇಳ್ತೀನಿ ನಾನು ಅಂತ ಕೂಡ ನಚ್ಚಿ ಹೇಳಿ ಹೊರಡ್ತಾನೆ. ಸೊ ಅಮ್ಮ ಬೇಜಾರ್ ಮಾಡ್ಕೋಬಿಡಿ ಅಮ್ಮ, ನಾನಿದ್ದೀನಿ ನಿಮ್ ಜೊತೆ, ಆರಾಮಾಗಿರಿ, ಇದು ನಿಮ್ಮನೆ ಅಮ್ಮ ಅಂತೇಳಿ ಭೂಮಿ ಹೇಳ್ಬಿಟ್ಟು ಅವ್ರ ಹೆಗ್ಲ ಮೇಲೆ ಹೆಗ್ಲು ಕೊಟ್ಟು ಮಲ್ಕೋತಾಳೆ. ಹೇಗಿದ್ರು ತಾಯಿ ಅಲ್ವಾ, ಸೊ ಹಾಗಾಗಿ ಇನ್ನ ಇವ್ರು ಇದ್ಕೊಂಡು ಶ್ರವಣ್ ತುಂಬಾ ಖುಷಿ ಪಡ್ತಾರೆ. ನಮ್ ಶಾರದನ ಈ ರೀತಿ ನೋಡಿ ನನ್ಗೆ ತುಂಬಾ ಖುಷಿ ಆಗ್ತಿದೆ, ಅವಳು ನಗ್ತಾ ಇದ್ದಾಳೆ ಇವಾಗ, ತುಂಬಾನೇ ಖುಷಿ ಆಗ್ತಿದೆ ಅಂತ ಕೂಡ ಹೇಳ್ತಾನೆ ಶ್ರವಣ್. ಹಂಗ ಹೇಳಿ ಅವರು ಕೂಡ ಹೊರಡ್ತಾರೆ. ಇಲ್ಲಿ ಶಾರದಾ ಇದ್ಕೊಂಡು ಭೂಮಿ ಹತ್ರ ತುಂಬಾನೇ ಕಂಫರ್ಟಬಲ್ ಆಗಿ ಇರ್ತಾಳೆ. ಅಮ್ಮ ಎದ್ರಕೋಬಿಡಿ ಅಮ್ಮ, ಇದು ನಿನ್ ಮನೆ ಅಮ್ಮ, ನೀನ್ ಆರಾಮಾಗಿರಿ ಅಮ್ಮ ಅಂತೇಳಿ ಹೇಳ್ದಾಗ ಭೂಮಿ ಅವಾಗ ಅವ್ರ ತೊಡೆ ಮೇಲೆ ಮಲ್ಕೋತಾಳೆ. ಯಾರು? ಶಾರದಾ. ತುಂಬಾನೇ ಖುಷಿ ಆಗುತ್ತೆ, ತಾಯಿ ಮಗಳ ಸಂಬಂಧ ಇದೇ ರೀತಿ ಅಲ್ವಾ ಇರೋದು. ಸೊ ಹಾಗಾಗಿ ಅದೆಲ್ಲ ಆದ್ಮೇಲೆ ಒಂದ್ ರೂಮಿಗೆ ಬಂದ್ಬಿಟ್ಟು ಕಾಲು ಬಂದಿರುತ್ತೆ ಭೂಮಿಗೆ. ಏಕೆಂದ್ರೆ ಅವಳು ಮಣಕಲಲ್ಲಿ ನಡೆದು ಸೇವೆ ಮಾಡಿರ್ತಾಳಲ್ವಾ. ಸೊ ಹಾಗಾಗಿ ಇಲ್ಲಿ ಅಜಿತ್ ಬಂದ್ಬಿಟ್ಟು ಹಗ್ ಮಾಡ್ಕೊಂಡು ಥ್ಯಾಂಕ್ ಯು ಭೂಮಿ ಅಂತ ತುಂಬಾ ಖುಷಿಯಿಂದ ಹಗ್ ಮಾಡ್ಕೊಳ್ತಾನೆ. ಅವಳಿಗೆ ಹಗ್ ಮಾಡ್ಕೊಳಕ್ಕೆ ಸ್ವತಂತ್ರ ಅಂತಲ್ಲ, ಅವಳಿಗೊಂಥರ ಮುಜುಗರ ಆಗ್ತಾ ಇರತ್ತೆ. ಪ್ರೀತಿ ಇದ್ರೆ ತೋರ್ಸ್ಕೊಳ್ತಾರಲ್ಲ, ಅವ್ನ್ ಮಾತ್ರ ತೋರ್ಸ್ಕೊಳ್ತಾ ಇರ್ತಾನೆ. ಸಾರಿ ಭೂಮಿ ಅಂತ ಹೇಳಿ ತೆಗೆದ್ಬಿಟ್ಟು, ಯಾಕೆ ಸಾಹೇಬ್ರೆ ಥ್ಯಾಂಕ್ಸ್ ಹೇಳ್ತೀರಾ ಅಂದಾಗ, ನಿನ್ನಿಂದಾನೇ ನಮ್ಮ ಅತ್ತೆ ಸಿಕ್ಕಿದ್ರು, ಆ ದೇವ್ರ ಆಶೀರ್ವಾದದಿಂದ ಮತ್ತೆ ನಮ್ಮ ಅತ್ತೆ ಸಿಕ್ಕಿದ್ರು, ನಿನ್ ಸೇವೆಯಿಂದಾನೇ ನಮ್ಮ ಅತ್ತೆ ಮನೆಗ್ ಬಂದ್ರು ಅಂತ ಹೇಳ್ತಾ ಇರ್ತಾನೆ. ನಂದೇನೈತೆ ಸಾಹೇಬ್ರೆ ಅಂದಾಗ, ಇಲ್ಲ ಭೂಮಿ, ದೇವ್ರು ಕ್ರೆಡಿಟ್ ಎಷ್ಟಿದೆಯೋ ನಿಂದು ಕೂಡ ಅಷ್ಟೇ ಇದೆ. ನಮ್ಮ ಅತ್ತೆನ ಸಿಗೋ ತರ ಮಾಡಿ ವ್ರತ ಮಾಡಿ ಇವತ್ತು ನಮ್ಮ ಅತ್ತೆನ ಉಳಿಸ್ಕೊಟ್ಟೆ ಭೂಮಿ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಅಜಿತ್. ಸೊ ಅದೆಲ್ಲ ಆದ್ಮೇಲೆ ತುಂಬಾ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಮಾತಾಡ್ಬೇಕಾದಾಗ ಮಾತಿನ ಬರದಲ್ಲಿ ಕಾಲು ನೋವಾಗ್ತಾ ಇರತ್ತೆ. ಸೊ ಅದನ್ನ ಅಜಿತ್ ಕೇಳ್ತಾರಲ್ಲ. ಆಗ ಹೌದು ಭೂಮಿ, ಒಂದ್ ಮಾತು ಹೇಳ್ತೀನಿ ಕೇಳು, ನಿನ್ಗೆ ಕಾಲ್ ನೋವು ಹೇಗಿದೆ, ನಾನು ಅದನ್ನ ಕೇಳದೆ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಟ್ಟೆ ಅಂತ ಹೇಳಿ ಕಾಲ ಹಿಡ್ಕೊಂಡು ಆಯಿಲ್ಮೆಂಟ್ ನ ತಗೊಂಡು ಹಚ್ಚಕ್ಕೆ ಅಂತ ಹೋಗ್ತಾನೆ. ಸೊ ಅವನ್ಗೆ ಏನ್ ಗೊತ್ತಾ, ಪ್ರೀತಿ ಅನ್ನೋದು ಆ ರೀತಿ ಮಾಡಿಸ್ತಾ ಇದೆ, ಆದ್ರೆ ಭೂಮಿಗೆ ಮುಜುಗರ. ಸಾಹೇಬ್ರೆ ಏನ್ ಮಾಡ್ತಿದ್ದೀರಾ ನೀವು ಅಂತೇಳಿ ಕೇಳಿದಾಗ, ಆಯಿಲ್ಮೆಂಟ್ ಹಚ್ಚೋಣ ಅಂತ ಬಂದೆ ಭೂಮಿ, ಸಾರಿ ಭೂಮಿ ಅಂತ ಆಯಿಲ್ಮೆಂಟ್ ನ ಕೈ ಕೊಡ್ತಾನೆ. ಅವನೇ ಹಚ್ಚೋಣ ಅಂತ ಬಂದ, ಆದ್ರೆ ಕೈ ಕೊಡ್ತಾ ಇದ್ದಾನೆ. ಅಷ್ಟರಲ್ಲೇನೆ ಸಂಗೀತ ಕಾಫಿ ತಗೊಂಡ್ ಬರ್ತಾಳೆ. ತಗೋ ಭೂಮಿ ಅಂತೇಳಿ ಕಾಫಿ ಕೊಡಕ್ ಹೋದಾಗ ಆ ಕಾಫಿನ ಕೊಟ್ಬಿಟ್ಟು, ಅಲ್ಲ ಭೂಮಿ ನಿನ್ಗೆ ಕಾಲ್ ನೋವು ಹೇಗಿದೆ ಅಂತೇಳಿ ಕೇಳಿದಾಗ, ಅಮ್ಮ ಪರವಾಗಿಲ್ಲಮ್ಮ, ಸ್ವಲ್ಪ ನೋಯ್ತಾ ಇದೆ ಓಡಾಡ್ಬೇಕಾದಾಗ ಅಂತ ಭೂಮಿ ಹೇಳ್ತಾಳೆ. ಅಲ್ಲ ಕಣಜಿತ, ಅವಳ ಕೈಲಿ ಆಯಿಲ್ಮೆಂಟ್ ಕೊಟ್ಟಿದ್ಯಾ, ನೀನ್ ಹಚ್ಚಕ್ಕಾಗಲ್ವಾ, ಗಂಡ ಆಗಿ ಇದೇ ರೀತಿ ನಾನು ನೋಡ್ಕೊಳ್ಳೋದು ಹೇಳ್ತೀನಿ ಅಂತ ಬೈತಾ ಇರ್ತಾಳೆ ಭೂಮಿ ಅಜಿತ್ನ. ಸಂಗೀತ ಬೈದಾಗ, ಅಯ್ಯೋ ಅಮ್ಮ ಹಾಗೇನಿಲ್ಲಮ್ಮ ಅಂತೇಳಿ ಹೇಳಿದಾಗ, ಫಸ್ಟ್ ನಾನು ಇಲ್ಲೇ ನಿಂತಿರ್ತೀನಿ, ಫಸ್ಟ್ ಅವಳ ಕಾಲಿಗೆ ಆಯಿಲ್ಮೆಂಟ್ ಹಚ್ಚು ಫಸ್ಟ್ ನೀನು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅಮ್ಮ ಹೇಗಮ್ಮ ನಾನು ಹಚ್ಚೋದು ಅಂತ ಅಂದಾಗ, ಅಲ್ಲ ಕಣೋ, ಹೆಂಡ್ತಿಗೆ ಆಯಿಲ್ಮೆಂಟ್ ಹಚ್ಚಕ್ ಇಷ್ಟೊಂದು ಮುಜುಗರ ಪಟ್ಕೋಬೇಕಾ, ನಾನು ಇಲ್ಲೇ ನಿಂತಿರ್ತೀನ, ತಿರ್ಗಾ ಅವಳೇ ಹಚ್ಕೊ ಅಂತ ಅವಳಿಗೆ ಆಯಿಲ್ಮೆಂಟ್ ಕೊಡ್ತೀಯ ನೀನು, ನಾನು ಇಲ್ಲೇ ನಿಂತಿರ್ತೀನಿ, ಅವಳಿಗೆ ಆಯಿಲ್ಮೆಂಟ್ ಹಚ್ಲೇಬೇಕು ನೀನ್ ಮೊಣಕಾಲ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಸಂಗೀತ. ಹಂಗ ಹೇಳಿದ ತಕ್ಷಣ, ಅಮ್ಮ ಒಂದ್ ಕೆಲ್ಸ ಮಾಡ್ಲಾ, ಹಂಗೆ ಆಯಿಲ್ಮೆಂಟ್ ಹಚ್ಕೊಂಡು ಒಂದ್ ಮುತ್ತು ಕೂಡ ಕೊಡ್ತೀನಮ್ಮ ಅವಳಿಗೆ, ಅದನ್ನೆಲ್ಲ ನೀನ್ ನೋಡ್ತೀಯ ಅಂದಾಗ, ಏಯ್ ಏನೋ ಹೇಳ್ತಿದ್ಯಾ ನೀನು, ಅಪ್ಪ ಹೇಗಾದ್ರೂ ಮಾಡ್ಕೊಳ್ಳಿ ಅಪ್ಪ, ಹಾಗಾದ್ರೆ ಆಯಿಲ್ಮೆಂಟ್ ಹಚ್ಚು ನಾನು ಹೊರಡ್ತೀನಿ ಅಂತ ಹೇಳಿ ಸಂಗೀತ ಓಡ್ತಾಳೆ. ಅಮ್ಮ ಇಲ್ಲ ಅಮ್ಮ, ನಿನ್ನೆದ್ರಿಗೆ ಹಚ್ಬೇಕು, ನಾನು ಯಾವತ್ತೂ ತಾಯಿ ಮಾತ್ ಕೇಳ್ತಿರೋ ಮಗ ಅಲ್ಲ, ತಾಯಿ ಮಾತ್ನ ಕೇಳೇ ಕಳ್ತೀನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ, ಕಾಮಿಡಿ ಮಾಡ್ತಾನೆ. ಸೊ ಇಲ್ಲಪ್ಪ ಏನಾರು ಮಾಡ್ಕೊಳ್ರಿ ಅಂತೇಳಿ ಹೊರಟೋಗ್ಬಿಡ್ತಾಳೆ. ಸೊ ಆಯಿಲ್ಮೆಂಟ್ ನ ಕೊಡ್ತಾನೆ, ಅವಳು ಕೂಡ ಹಚ್ಕೋತಾಳೆ. ಸೊ ಒಂದೊಂದ್ ಕಡೆ ಎಲ್ಲರೂ ಹೊರಗಡೆ ಖುಷಿಯಿಂದ ಕೂತಿರ್ಬೇಕಾದಾಗ ಭೂಮಿ ಕಾಫಿ ತಗೊಂಡ್ ಬಂದು ಎಲ್ಲಾರ್ಗು ಕಾಫಿ ಕಾಫಿ ಅಂತ ಕೊಡ್ತಾ ಇರ್ತಾಳೆ. ಸೊ ಎಲ್ರು ಕೂಡ ಕಾಫಿನ ಈಸ್ಕೋತಾರೆ. ಮತ್ತೆ ದೇವಿಯನ್ನು ಹೇಗಿದೆ ಕಾಲು ಅಂತ ಕೂಡ ಕೇಳ್ತಾಳೆ ಭೂಮಿನ. ಎಲ್ಲಾ ಕೊಟ್ಟಿದ್ದಾದ್ಮೇಲೆ ಎಲ್ಲಾರು ಕಾಫಿ ಕುಡ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಅಜಿತ್ ಬರ್ತಾನೆ. ಅಜಿತ್ ಬಂದು ಯಾವಾಗ್ಲೂ ಅಶ್ವಿನಿ ಮೇಲೆ ಒಂದ್ ಕಣ್ಣು ಇದ್ದೇ ಇರುತ್ತ ಅವನ್ಗೆ. ಸೊ ಅಶ್ವಿನಿ, ನಿನ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡು ಅಂದಾಗ, ಸರಿ ಅಜಿತ್ ಮಾಡ್ತೀನಿ ಅಂತ ಕೂಡ ಹೇಳ್ತಾಳೆ. ಒಂದ್ ಕೆಲ್ಸ ಮಾಡು, ಏನ್ ಗೊತ್ತಾ, ನಮ್ಮತ್ತೆ ನಿನ್ ಜೊತೆಗೆ ಇದ್ಲು ಅಂತ ಬೇರೆ ಹೇಳ್ತಾ ಇದೆಯಲ್ಲ, ಸೊ ಯಾಕೆ ನಿನ್ ಜೊತೆ ಕಂಫರ್ಟಬಲ್ ಆಗಿಲ್ಲ,
ಇದಕ್ಕೆ ನನಗೆ ಉತ್ತರ ಬೇಕು ಅಂತೇಳಿ ಅಜಿತ್ ಕೇಳಿದಾಗ ಅವಾಗ ಅಶ್ವಿನಿ ಒಂದೇ ಉತ್ತರ ಹೇಳ್ತಾಳೆ, ಅಲ್ಲ ಅಜಿತ್, 21 ವರ್ಷ ಜೀವನ ಮಾಡಿರೋ ಗಂಡನ ಜೊತೆಗೆ ಕಂಫರ್ಟಬಲ್ ಆಗಿ ಹೋಗ್ತಿಲ್ಲ ನಮ್ಮಮ್ಮ. ಯಾಕೆ ಹೀಗ್ ಮಾಡ್ತಿದಾರಂತ ನಂಗೆ ನಿಜವಾಗೂ ಗೊತ್ತಿಲ್ಲ ಅಜಿತ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಹಾಗಾದ್ರೆ ಅದು ಒಪ್ಪಿಲ್ಲ ಅಂದ್ರೂ ಕೂಡ ಒಪ್ಕೊಳ್ತೀನಿ. ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ಅಂತ ಅಜಿತ್ ಇನ್ನೊಂದ್ ಪ್ರಶ್ನೆ ಕೇಳ್ತಾನೆ. ಸೊ ನೀನು ಹಾಸ್ಪಿಟಲ್ಗೆ ತೋರ್ಸಿಲ್ವಾ, ರಿಪೋರ್ಟ್ನೆಲ್ಲ ಕೊಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ನಾನು ಹಾಸ್ಪಿಟಲ್ಗೆ ತೋರ್ಸಿಲ್ಲ ಅಂತ ಕೂಡ ಇಲ್ಲಿ ಅಶ್ವಿನಿ ಹೇಳ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಿದೆ. ನಾಳೆ ಏನಾಗುತ್ತೆ ಎತ್ತ ಏನು ಅಂತೇಳಿ ನಾವು ನಾಳೆ ಕಾದ್ ನೋಡ್ಬೇಕಾಗುತ್ತೆ. ಅಲ್ಲೇವರೆಗೂ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.